ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು. ನಮ್ಮಲ್ಲಿ ಕನ್ನಡವನ್ನು ಉಳಿಸು, ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸು. ಎಲ್ಲರಿಗೂ ಶುಭೋದಯ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ನವೆಂಬರ್ ಬಂತೆಂದರೆ ಕನ್ನಡ ರಾಜ್ಯೋತ್ಸವವನ್ನು ಉತ್ಸಾಹದಿಂದ ಆಚರಿಸುತ್ತೇವೆ. ಹಾಗೆಯೇ ಇಂದು ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ತುಂಬಾ ಸಡಗರದಿಂದ ಆಚರಿಸುತ್ತಿದ್ದೇವೆ. ಮೊದಲಿಗೆ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ನಾಡಿನ ಹಿರಿಮೆಯ ಹಾಡನ್ನು ಹಾಡುವುದರ ಮೂಲಕ ಆರಂಭಿಸೋಣ. ಈ ಹಾಡನ್ನು ಹಾಡಲಿದ್ದಾರೆ 5ನೇ ಹಾಗೂ 7ನೇ ತರಗತಿಯ ವಿದ್ಯಾರ್ಥಿಗಳು. ಕನ್ನಡ ರೋಮಾಂಚನವಿ ಕನ್ನಡ, ಕಸ್ತೂರಿ ನುಡಿದು ಕರುನಾಡ ಮಣ್ಣಿದು, ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತ್ರೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲಬೀಡು, ಕೆಡಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಹಾಡಾಗಲಿ ಗೂಡಾಗಲಿ ನಾಡಾಗಲಿ, ಕಟ್ಟೋಕೆ ನಾಡ ದಿನ, ಕೆಡವೋಕೆ ಮೂರೇ ದಿನ. ಹರಿಸಿದರು ಮುನಿಗಳು, ಗಳಿಸಿದರು ಕಳಿಗಳು, ನೆತ್ತರಿಗೆ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ. ಹಾಡಿದರು ಕವಿಗಳು, ಕರಗಿದವು ಶಿಲೆಗಳು, ತುಂಬಿದವು ಎದೆಯಲ್ಲಿ ಸಿರಿಗನ್ನಡ ಅಭಿಮಾನವ. ಕನ್ನಡ ರೋಮಾಂಚನವಿ ಕನ್ನಡ, ಹಾಡಿಸು ಕೇಳಿಸು ಪ್ರೀತಿಸು ಪ್ರೀತಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಯಾರಿಗರು ನಿಮ್ಮಲ್ಲಿ ಮದಕರೆಯ ನಾಯಕ, ಕೆಚ್ಚದೆಯ ಎಚ್ಚಮ ರಣಧೀರರು ನುಡಿದಾಸರು. ಉಳಿದಿರುವುದು ನಿಮ್ಮಲ್ಲಿ ಹೊಯ್ಸಲಾರ ಕಿಡಿಗಳು, ಹೊನ್ನಮಲೆ ಸುರಿಸಿದ ಹರಿರಾಯರ ತೋಳ್ಬಲಗಳು. ಏಳಿರಿ ಏಳಿರಿ, ಈ ಪ್ರಾರ್ಥನೆಯ ಕೇಳಿರಿ, ಕಲಿಯಿರಿ ದುಡಿಯಿರಿ ಉಳಿಸಿರಿ ಉಳಿಸಿರಿ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತ್ರೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲಬೀಡು, ಕೆಡಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಹಾಡನ್ನು ಹೇಳಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಲಿದ್ದಾರೆ ನಮ್ಮ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿ ತನುಷ್. ಕನ್ನಡವಾಗಲಿ ನುಡಿ ಕನ್ನಡವಾಗಲಿ, ಕನ್ನಡ ನೀರು ಕನ್ನಡ ಉಸಿರು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನನ್ನ ಹೆಸರು ತನುಷ್ PL, 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕನ್ನಡ ರಾಜ್ಯೋತ್ಸವ ನಡೆಸಿಕೊಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಶಾಲೆಯ ನಮ್ಮೆಲ್ಲರ ಮೆಚ್ಚಿನ ಪ್ರಾಂಶುಪಾಲರಾದ ಡಾಕ್ಟರ್ P. ಸಾರುಲಕ್ಷ್ಮಿ ಮ್ಯಾಮ್ ರವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ. ಹಾಗೆ ನಮ್ಮೆಲ್ಲರ ಪ್ರೀತಿಯ ಶಿಕ್ಷಕರು ಮತ್ತು ನನ್ನ ಎಲ್ಲ ಗೆಳೆಯ ಗೆಳತಿಯರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ. ಧನ್ಯವಾದಗಳು. ಜೈ ಕನ್ನಡಾಂಬೆ. ಸ್ವಾಗತ ಕೋರಿದ ತನುಷ್ಗೆ ಧನ್ಯವಾದಗಳು. ಈಗ ಸುಭಾಷಿತ 7ನೇ ತರಗತಿ ವಿದ್ಯಾರ್ಥಿ ಕೀರ್ತಿಯಿಂದ. ಕೀರ್ತಿ ಹೇಳು, ನಾ ಭಾರತೀಯನೆಂದು, ಗರ್ವದಿಂದ ಬಾಳು ನಾ ಕನ್ನಡಿಗನೆಂದು,
ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ, ಸಾಯುವ ತನಕ ಕನ್ನಡಿಗನಾಗಿರಲಿ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕೀರ್ತಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶುಭಾಷಿತ: ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ನಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಮ್ಮನ್ನು ಹಿಮ್ಮೆಟ್ಟಿಸುವುದಿಲ್ಲ. ಧನ್ಯವಾದಗಳು. ಜೈ ಕನ್ನಡಾಂಬೆ. ಅರ್ಥಪೂರ್ಣ ಸುಭಾಷಿತ ಹೇಳಿದ ಕೀರ್ತಿಗೆ ಧನ್ಯವಾದಗಳು. ಕನ್ನಡ ನಾಡಿನ ಉದಯ ಹೇಗಾಯಿತು ಎಂಬ ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ 6ನೇ ತರಗತಿಯ ವಿದ್ಯಾರ್ಥಿ ಪ್ರಣವ್ ಸಿಗೌಡ. ಅವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ, ಅಪ್ಪಿಕೋ ಕನ್ನಡವ. ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಪ್ರಣವ್ ಸಿಗೌಡ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ಕರ್ನಾಟಕ ರಾಜ್ಯ ಹೇಗೆ ಉದಯವಾಯಿತು ಎಂಬುದನ್ನು ತಿಳಿಸಿಕೊಡುತ್ತೇನೆ. 1956 ನವೆಂಬರ್ 1ರಂದು ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳು ರಚನೆಯಾಯಿತು. ಕನ್ನಡ ಮಾತನಾಡುವ ಜನರು ಇರುವ ಭಾಗವನ್ನೇ ಸೇರಿಸಿ ಮೈಸೂರು ರಾಜ್ಯ ನಿರ್ಮಾಣವಾಯಿತು. 1956ರ ವಿಶಾಲ ಮೈಸೂರು ರಾಜ್ಯದಲ್ಲಿ ಒಟ್ಟು 19 ಜಿಲ್ಲೆಗಳಿದ್ದವು. ಏಕೀಕರಣ ಕರ್ನಾಟಕ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. 1973 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣವಾಯಿತು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ಮುಖ್ಯಮಂತ್ರಿ ಡಿ ದೇವರಾಜ ಅರಸ್. ಧನ್ಯವಾದಗಳು. ಜೈ ಕನ್ನಡಾಂಬೆ. ಕನ್ನಡ ನಾಡಿನ ಉದಯ ಹೇಗಾಯಿತು ಎಂಬ ಸಮಸ್ತ ಮಾಹಿತಿಯನ್ನು ತಿಳಿಸಿಕೊಟ್ಟ ಪ್ರಣವ್ಗೆ ಧನ್ಯವಾದಗಳು. ನಮ್ಮ ಜ್ಞಾನವನ್ನು ಹೆಚ್ಚಿಸುವ ರಸಪ್ರಶ್ನೆಯನ್ನು ಕೇಳಲಿದ್ದಾರೆ 8ನೇ ತರಗತಿಯ ಗೌತಮಿ. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯಾದ ಅದು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಗೌತಮಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದಿನ ರಸಪ್ರಶ್ನೆಗಳು: ಕರ್ನಾಟಕ ಏಕೀಕರಣ ಆದ ವರ್ಷ? ಆಪ್ಷನ್ ಎ 1950, ಆಪ್ಷನ್ ಬಿ 1956. ಉತ್ತರ 1956. ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ? ಉತ್ತರ ಸರಿಯಾಗಿದೆ, ನವೆಂಬರ್ 1. ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಉತ್ತರ ಸರಿಯಾಗಿದೆ, ಸರಿಯಾದ ಉತ್ತರ ಕುವೆಂಪು. ಕನ್ನಡದ ಮೊದಲ ಶಾಸನ ಯಾವುದು? ಆಪ್ಷನ್ ಎ ಹಲ್ಮಿಡಿ ಶಾಸನ, ಆಪ್ಷನ್ ಬಿ ಐಹೊಳೆ ಶಾಸನ. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಕವಿ ಯಾರು? ಆಪ್ಷನ್ ಎ ಪಂಪ, ಆಪ್ಷನ್ ಬಿ ರನ್ನ. ಉತ್ತರ ಪಂಪ. ಧನ್ಯವಾದಗಳು. ಜೈ ಕನ್ನಡಾಂಬೆ. ಧನ್ಯವಾದಗಳು ಗೌತಮಿ. ಈ ದಿನದ ಸುದ್ದಿ ಸಮಾಚಾರವನ್ನು ತಿಳಿಸಿಕೊಡಲಿದ್ದಾರೆ 7ನೇ ತರಗತಿಯ ವಿಕಾಸ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನನ್ನ ಹೆಸರು ವಿಕಾಸ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದಿನ ವಾರ್ತಾ ಸಮಾಚಾರಗಳು: ಅಂತಾರಾಷ್ಟ್ರೀಯ ಸುದ್ದಿ: ಮತ್ತೊಂದು ಹಿಂದೂ ವಿರೋಧ ನಡೆ ಮೂಲಕ ಸುದ್ದಿಯಾಗುತ್ತಿದ್ದ ಬಾಂಗ್ಲಾ. ರಾಷ್ಟ್ರೀಯ ಸುದ್ದಿ: ಮಹಾರಾಷ್ಟ್ರ ಸಿಎಂ ಘಟ್ಟ ಬಿಜೆಪಿಗೆ 3 ಮುಖ್ಯ ಖಾತೆ, ಡಿಸಿಎಂ ಸ್ಥಾನಕ್ಕೆ ಶಂಡೆ ಪಟ್ಟು. ರಾಜ್ಯ ಸುದ್ದಿ: ನಾಳೆ 12 ಸಾಧಕಿಯರಿಗೆ ದೇವಿ ಪ್ರಶಸ್ತಿ ಪ್ರದಾನ. ಕ್ರೀಡಾ ಸುದ್ದಿ: ಭಾರತ ಕ್ರಿಕೆಟ್ ತಂಡ ಪಾಕಿಸ್ತಾನಕ್ಕೆ ಹೋಗುತ್ತಿಲ್ಲ, ಎಂಇಎ ಸ್ಪಷ್ಟನೆ. ಹವಾಮಾನ ವರದಿ: 21 ಡಿಗ್ರಿ ಮೋಡ ಕವಿದಿದೆ. ಧನ್ಯವಾದಗಳು. ಜೈ ಕನ್ನಡಾಂಬೆ. ಧನ್ಯವಾದ ವಿಕಾಸ್. ಈಗ ನೃತ್ಯದ ಮೂಲಕ ನಿಮಗೆ ಮನೋರಂಜನೆಯನ್ನು ನೀಡಲಿದ್ದಾರೆ 6ನೇ, 7ನೇ ಹಾಗೂ 8ನೇ ತರಗತಿಯ ವಿದ್ಯಾರ್ಥಿಗಳು. ಕನ್ನಡದ ಮಾತು ಚಂದ, ಕನ್ನಡದ ನೆಲ ಚಂದ, ಕನ್ನಡಿಗರ ಮನಸ್ಸು ಚಂದ. ಕನ್ನಡದ ಮಾತು ಚಂದ, ಕನ್ನಡದ ನೆಲ ಚಂದ, ಕನ್ನಡಿಗರ ಮನಸ್ಸು ಚಂದ.
ನಿನ್ನಯುತ್ತ ಸತ್ಯ ಶುದ್ಧ ನಡೆಗೆ ಸೋಲಿಲ್ಲ ನಮಗಾಗಿ ಹುಟ್ಟಿದ ನೀನು ಕಾಪಾಡು ಗ್ರಾಮದೇನು ಜ್ವಾಲಾಮುಖಿ ಬೈರಿಗೆ ಎಲ್ಲರೂ ನಿನಗೆ ಮಲ್ಲಿ ಪಾಪರಿವೇಲಿ ನೀನಾದೆ ನಮಗೆ ನಾಡು ಕರುನಾಡು ಎಲ್ಲ ನಿನ್ನದು ನೀ ತಂದ ವಿಜಯ ಸದಾ ನಮ್ಮದು ಕನ್ನಡ ಬಾಳು ಕನ್ನಡ ನಡುವೆಂದು ನಿಮ್ಮ ಕಿತ್ತಿರೆ ಕಲಿಯು ಕಿಚ್ಚರಿಸು ನಿನ್ನಲ್ಲ ತುಂಬಾ ಸೊಗಸಾದ ನೃತ್ಯವನ್ನು ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕನ್ನಡ ವಿಷಯದ ಬಗ್ಗೆ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ನಮ್ಮ ಶಾಲೆಯ ಪ್ರಾಂಶುಪಾಲರಿಂದ. ಎಲ್ಲರಿಗೂ ಶುಭೋದಯ. 51ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ತಮಗೆ ತಿಳಿದಿರುವಂತೆ ಈ ವಾರದಲ್ಲಿ ಬಹಳಷ್ಟು ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು. ಆ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಈಗ ಪ್ರಶಸ್ತಿ ಪತ್ರಗಳನ್ನು ವಿತರಿಸುತ್ತಿದ್ದೇವೆ. ಅದಕ್ಕಾಗಿ ನಾನು ನಮ್ಮ ಶಾಲೆಯ ಉಪಾಧ್ಯಕ್ಷರಾದ ಖ್ಯಾತ ವೈದ್ಯೆ ತರಾನಾ ಮೇಡಮ್ ರವರನ್ನು ಹಾಗೂ ನಮ್ಮ ಶಾಲಾ ಪ್ರಾಂಶುಪಾಲರಾದ ಸಾರುಲಕ್ಷ್ಮಿ ಮೇಡಮ್ ಅವರನ್ನು ಹಾಗೆಯೇ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ ರಿಯಾಜ್ ಸರ್ ಅವರನ್ನು ವೇದಿಕೆಯ ಮೇಲೆಗೆ ಆಹ್ವಾನಿಸುತ್ತಿದ್ದೇನೆ. ಮೊದಲನೆಯದಾಗಿ 1ನೇ ತರಗತಿಯ ಮಕ್ಕಳಿಗೆ ಬಣ್ಣ ಹಚ್ಚುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಮೊದಲ ಸ್ಥಾನವನ್ನು ದಿಶಿಷ್ಟ ಹಾಗೂ ಧನ್ಯಶ್ರೀ ಅವರು ಗಳಿಸಿಕೊಂಡಿದ್ದಾರೆ. 2ನೇ ಸ್ಥಾನವನ್ನು ಅಮಿತ್ ಯಾದವ್ ಹಾಗೂ ಮೊಹಮ್ಮದ್ ಅನಸ್ ಅವರು ಗಳಿಸಿಕೊಂಡಿದ್ದಾರೆ. 3ನೇ ಸ್ಥಾನವನ್ನು 1ನೇ ತರಗತಿಯ ಮಕ್ಕಳಿಗೆ ವಿಜೇತರು ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಸಾನ್ವಿ ಶ್ರೀ ಡಿ ಹಾಗೂ ಶೈಕಾ ಮೆಹವಿಶ್ ಅವರು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಕೃತಿಕಾ ಎಂ ಹಾಗೂ ಮೋಕ್ಷಿತ್ ಗೌಡ ಅವರು ಪಡೆದುಕೊಂಡಿದ್ದಾರೆ. ಒಂದು ಪುಟ್ಟ ಚಪ್ಪಾಳೆ. ಖ್ಯಾತ ವೈದ್ಯೆ ತರಾನಾ ಮೇಡಮ್ ರವರೇ. ಮೂರನೇ ಸ್ಥಾನದಲ್ಲಿ ಕುಶಾಂಕ್ ಎಂ ಎನ್ನುವ ವಿದ್ಯಾರ್ಥಿ ಇದ್ದಾನೆ.
ನಮ್ಮ 3ನೇ ತರಗತಿಯ ಮುದ್ದು ಮಕ್ಕಳಿಗೊಂದು ಮುದ್ದಾದ ಚಪ್ಪಾಳೆ. ನಾಲ್ಕನೇ ತರಗತಿಯ ಮಕ್ಕಳಿಗಾಗಿ ಕನ್ನಡದ ನೀತಿ ಕಥೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು, ಅದರಲ್ಲಿ ಮೊದಲ ಸ್ಥಾನವನ್ನು ಸ್ಫೂರ್ತಿ ಹಾಗೂ ಈಶಾ ಎಂಬ ವಿದ್ಯಾರ್ಥಿ, 3ನೇ ಸ್ಥಾನದಲ್ಲಿ ಪ್ರದ್ಯುಮ್ನ ಎಂಬ ವಿದ್ಯಾರ್ಥಿ ಇದ್ದಾನೆ. ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಿಗೂ ನಮ್ಮದೊಂದು ಪುಟ್ಟ ಚಪ್ಪಾಳೆ. ಐದನೇ ತರಗತಿಯ ಮಕ್ಕಳಿಗಾಗಿ ಕವಿತೆಯ ಕಂಠಪಾಠ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಅದರಲ್ಲಿ ಮೊದಲ ಸ್ಥಾನವನ್ನು ತನುಷ್ ಕೊಂಡಿದ್ದಾನೆ. 3ನೇ ಸ್ಥಾನದಲ್ಲಿ ಯಶಿಕಾ ವಿ ರೆಡ್ಡಿ ಎಂಬ ವಿದ್ಯಾರ್ಥಿನಿ ಇದ್ದಾಳೆ. ಈ 5ನೇ ತರಗತಿಯ ಮುತ್ತು ಕಂಠದ ಮಕ್ಕಳಿಗೊಂದು ಪುಟ್ಟ ಚಪ್ಪಾಳೆ. ಆರನೇ ತರಗತಿಯ ಮಕ್ಕಳಿಗೆ ನಾಡಗೀತೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸಾರುಲಕ್ಷ್ಮಿ ಮೇಡಮ್ ಅವರು ಮಕ್ಕಳಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಬೇಕಾಗಿ ಕೋರಿಕೊಳ್ಳುತ್ತೇವೆ. ನಾಡಗೀತೆಯನ್ನು ಅದ್ಭುತವಾಗಿ ಹಾಡಿದ 6ನೇ ತರಗತಿಯ ಮಕ್ಕಳಿಗೊಂದು ದೊಡ್ಡ ಚಪ್ಪಾಳೆ. ಏಳನೇ ತರಗತಿಯ ಮಕ್ಕಳಿಗೆ ಕವಿಯ ಕಾವ್ಯನಾಮಗಳ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಮೊದಲ ಸ್ಥಾನದಲ್ಲಿ ತೇಜಸ್ ಪಿ ಹಾಗೂ ವಿಕಾಸ್ ರೆಡ್ಡಿ ಎಂಬ ವಿದ್ಯಾರ್ಥಿಗಳು ಗಳಿಸಿಕೊಂಡಿದ್ದಾರೆ. ಕವಿಗಳ ಕಾವ್ಯನಾಮಗಳನ್ನು ಅದ್ಭುತವಾಗಿ ಹೇಳಿದ 7ನೇ ತರಗತಿಯ ಮಕ್ಕಳಿಗೊಂದು ದೊಡ್ಡ ಚಪ್ಪಾಳೆ. ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಕನ್ನಡದ ಅಳಿವು ಉಳಿವು ಎಂಬ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ನಿಧಾ 2ನೇ ಸ್ಥಾನ, ಪೂರ್ವಿತಾ 3ನೇ ಸ್ಥಾನಗಳನ್ನು ಅಲಂಕರಿಸಿಕೊಂಡಿದ್ದಾರೆ. ಕನ್ನಡದ ಅಭಿಮಾನದ ಬಗ್ಗೆ ಅದ್ಭುತವಾಗಿ ಮಾತನಾಡಿದ ಈ ಮಕ್ಕಳಿಗೊಂದು ದೊಡ್ಡ ಚಪ್ಪಾಳೆ. ಕನ್ನಡ ಭಾಷೆಗೆ ಬಹಳಷ್ಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ವಿಜೇತರ ಕಿರುಪರಿಚಯವನ್ನು 9ನೇ ತರಗತಿಯ ಮಕ್ಕಳು ನೀಡಿದ್ದಾರೆ. ಅದರಲ್ಲಿ ಉಜ್ವಲ್ 1ನೇ ಸ್ಥಾನ, ಚಂದನ 2ನೇ ಸ್ಥಾನ ಹಾಗೂ ಆರುಷ್ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಈ ನಮ್ಮ ಮಕ್ಕಳಿಗೊಂದು ಜೋರಾದ ಚಪ್ಪಾಳೆ. ಎಲ್ಲಾ ಮಕ್ಕಳಿಗೂ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಿದ ನಮ್ಮ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಶಾಲಾ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ವಂದನೆಗಳು. ಈ ಕನ್ನಡ ರಾಜ್ಯೋತ್ಸವ ಇಷ್ಟು ಅದ್ದೂರಿಯಾಗಿ ಮೂಡಿ ಬರಲು ಅವಕಾಶ ಮಾಡಿಕೊಟ್ಟ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಪಿ ಸಾರುಲಕ್ಷ್ಮಿ ಮ್ಯಾಮ್ ರವರಿಗೆ ಹಾಗೂ ರಿಯಾಜ್ ಸರ್ ಹಾಗೂ ತರಾನಾ ಮ್ಯಾಮ್ನವರಿಗೂ ಧನ್ಯವಾದಗಳು. ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ನನ್ನ ಎಲ್ಲ ಸ್ನೇಹಿತ ಮಿತ್ರರಿಗೂ ಧನ್ಯವಾದಗಳು. ಜೈ ಕನ್ನಡಾಂಬೆ.